ಹಿರಿಯೂರು ಬೈ ಎಲೆಕ್ಷನ್ಸ್ ಅಲ್ಲಿ ಯಾರಾಗ್ತಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನುವಂತಹ ಪ್ರಶ್ನೆ ಈಗ ದೊಡ್ಡ ಪ್ರಮಾಣದಲ್ಲಿ ಕಾಡ್ಕೊಂಡು ಬರ್ತಾ ಇದೆ. ಹಿರಿಯೂರಿನ ಶಾಸಕರಾಗಿರುವಂತಹ ಡಿ ಸುಧಾಕರ್ ಅವರು ಅಕಾಲಿಕ ಮರಣವನ್ನ ಹೊಂದ ನಂತರ ಅವರ ಪುತ್ರ ಸುಹಾಸ್ ಸುಧಾಕರ್ ಅವರಿಗೆ ಟಿಕೆಟ್ ಹೋಗುತ್ತೆ ಅನ್ನುವಂತಹ ವಿಚಾರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇತ್ತು. ಮತ್ತು ಕಾಂಗ್ರೆಸ್ಸಿನ ಬಳುವಳಿ ಕೂಡ ಹಾಗೆ ಇತ್ತು. ಯಾರಾದರೂ ಮೃತಪಟ್ಟರೆ ಅವರ ಕುಟುಂಬದವರಿಗೆ ಅಂದರೆ ಅವರ ಹೆಂಡತಿಗೆ ಅವರ ಮಕ್ಕಳಿಗೆ ಟಿಕೆಟ್ ಕೊಡುವಂತಹ ಒಂದು ಸಂಪ್ರದಾಯವನ್ನು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇತ್ತು. ನಿನ್ನೆ ಮೊನ್ನೆವರೆಗೂ ಕೂಡ ಸುಹಾಸ್ ಹೆಸರೇ ಬಹಳ ಪ್ರಬಲವಾಗಿ ಕೇಳ್ತಾ ಇತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಹೊಸ ಹೆಸರೊಂದು ಈಗ ಹಿರಿಯೂರಿನ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಅದೇನು ಅನ್ನುವಂಥದ್ದನ್ನ ಡಿಟೇಲ್ ಆಗಿ ನೋಡೋಣ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಎಸ್, ಹಿರಿಯೂರು ಉಪಸಮರದಲ್ಲಿ ಈಗ ಒಂದು ಬಿಗ್ ಟ್ವಿಸ್ಟ್ ಅನ್ನುವಂಥದ್ದು ಸಿಕ್ಕಿದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಡಿ ಸುಧಾಕರ್ ಉತ್ತರಾಧಿಕಾರಿಯಾಗಿ ಯಾರು ಈಗ ಆಯ್ಕೆ ಆಗ್ತಾರೆ? ಡಿ ಸುಧಾಕರ್ ಪುತ್ರನಿಗೆ ಕಾಂಗ್ರೆಸ್ ಟಿಕೆಟ್ ನಿಜವಾಗಲೂ ಸಿಗುತ್ತಾ ಅಪ್ಕಮಿಂಗ್ ಡೇಸ್ ಅಲ್ಲಿ, ಅಥವಾ ಅಚ್ಚರಿಯ ರೀತಿಯಲ್ಲಿ ಹೊಸ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡುತ್ತಾ ಕಾಂಗ್ರೆಸ್ ಪಕ್ಷ? ಹಿರಿಯೂರು ಕಣದಲ್ಲಿ NDA ಕ್ಯಾಂಡಿಡೇಟ್ ಯಾರಾಗ್ತಾರೆ? ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಒಂದು ಕಡೆ ಇದ್ರೆ NDA ಒಂದು ಕ್ಯಾಂಡಿಡೇಟ್, ಬಿಜೆಪಿಗೆ ಟಿಕೆಟ್ ಸಿಗುತ್ತೋ ಅಥವಾ JDSಗೆ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಬೈ ಎಲೆಕ್ಷನ್ ಕುತೂಹಲ ಹಿರಿಯೂರಿನಲ್ಲಿ ಈಗ ಇದರದ್ದೇ ದೊಡ್ಡ ಸದ್ದು ಅನ್ನುವಂಥದ್ದಾಗಿದೆ. ಹಿರಿಯೂರು ಉಪಸಮರ, ಈ ಉಪಸಮರದಲ್ಲಿ ಯಾರಾಗ್ತಾರೆ ಅಭ್ಯರ್ಥಿ? ಬೈ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ? ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ? ಅಂದ್ರೆ NDA ಅಭ್ಯರ್ಥಿ ಯಾರಾಗ್ತಾರೆ? ಸುಧಾಕರ್ ಅವರ ಉತ್ತರಾಧಿಕಾರಿಯಾಗಿ ಯಾರು ಈಗ ಮುಂದಿನ ದಿನಗಳಲ್ಲಿ ಬೈ ಎಲೆಕ್ಷನ್ಸ್ ಅಲ್ಲಿ ಆಯ್ಕೆ ಆಗ್ತಾರೆ? ದಿವಂಗತ ಸುಧಾಕರ್ ಅವರ ಪುತ್ರ ಸುಹಾಸ್ಗೆ ಟಿಕೆಟ್ ಇತ್ತು. ಆದರೆ ಈಗ ಅದು ಕೈ ಚೆಲ್ಲುತ್ತಾ ಅಥವಾ ಅಚ್ಚರಿಯ ರೀತಿಯಲ್ಲಿ ಬೇರೆಯವರನ್ನು ಕರೆದುಕೊಂಡು ಬಂದು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡುತ್ತಾ? ಹಿರಿಯೂರು ಕಣದಲ್ಲಿ NDA ಕ್ಯಾಂಡಿಡೇಟ್ ಯಾರಾಗ್ತಾರೆ? ಟಿಕೆಟು ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ ಸಿಗುತ್ತೋ ಅಥವಾ JDSನವರಿಗೆ ಸಿಗುತ್ತೋ? ಅದು ಕೂಡ ಈಗ ಎಲ್ಲೋ ಒಂದು ಕಡೆ ಪ್ರಶ್ನೆ, ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಬೈ ಎಲೆಕ್ಷನ್ಸ್ ಅಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ ಪಕ್ಷದಿಂದ? ಸುಧಾಕರ್ ಅವರು ಮರಣವನ್ನು ಹೊಂದಿದ ನಂತರ ಅವರ ಮಗನಾದಂತಹ ಸುಹಾಸ್ ಸುಧಾಕರ್ಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಮಾತುಕತೆಗಳು ಆ ಕ್ಷೇತ್ರದಲ್ಲಿ ಬಹಳ ಜೋರಾಗಿತ್ತು. ಆ ಕಾರಣಕ್ಕಾಗಿಯೇ ಟಿಕೆಟ್ ಸಿಗಬೇಕು ಅನ್ನುವಂತಹ ರೀಸನ್ಗೋಸ್ಕರನೇ ಅವರು ಜಾರಕಿಹೊಳಿ ಅವರನ್ನು ಹೋಗಿ ಭೇಟಿಯಾಗಿ ಬಂದಿದ್ದರು, ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರ ಸಹಾಯದಿಂದ ಸುಹಾಸ್ ಅವರಿಗೆ ಟಿಕೆಟ್ ಸಿಕ್ಕಿಬಿಡುತ್ತೆ ಅನ್ನುವಂತಹ ಒಂದು ಅಪೇಕ್ಷೆಯಲ್ಲಿ, ಒಂದು ಆಸೆಯಲ್ಲಿ ಅವರು ಮತ್ತು ಅವರ ಕಾರ್ಯಕರ್ತರು, ಅವರ ಅನುಯಾಯಿಗಳೆಲ್ಲರೂ ಕೂಡ ಇದ್ದರು. ಬಟ್ ಇವತ್ತು ಬೆಳಗ್ಗೆಯಿಂದ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸ ಹೆಸರು ಸದ್ದಿಲ್ಲದೆ ಈಗ ಜೋರಾಗಿ ಕೇಳಿಬರ್ತಾ ಇದೆ. ಇನ್ನು NDA ಪಕ್ಷದಿಂದ ಯಾರು ಎಲೆಕ್ಷನ್ಗೆ ನಿಲ್ತಾರೆ ಅಲ್ಲಿಯೂ ಕೂಡ ಕೆಲ ಗೊಂದಲಗಳಿದೆ. ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಬರುತ್ತಾ, ಅಂದರೆ ಬಿಜೆಪಿ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡ್ತಾರಾ ಅಥವಾ JDSನವರಿಗೆ ಟಿಕೆಟ್ ಕೊಡ್ತಾರಾ? JDSನಲ್ಲಿ ಈಗ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರ ಜೊತೆ ಸಭೆ ನಡೆಸ್ತೀನಿ, ಹಿರಿಯರ ಜೊತೆ ವರಿಷ್ಠರ ಜೊತೆ ಸಭೆ ನಡೆಸ್ತೀನಿ ಅಂತ ಹೇಳಿದ್ರು. ಪ್ರಧಾನಿ ಮೋದಿ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇರುವಂತಹ CM DK ಶಿವಕುಮಾರ್ ಮೋದಿ ರೀತಿಯಲ್ಲಿ ಅಚ್ಚರಿ ನೀಡೋದ್ರಲ್ಲಿ CMಗೆ ಸಿಕ್ಕಾಪಟ್ಟೆ ಆಸಕ್ತಿ ಇದೆ. ಹಿರಿಯೂರು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿಯೂ ಕೂಡ ಕಾದಿದೆಯಾ ದೊಡ್ಡ ಆಶ್ಚರ್ಯ ಕಾದಿದೆಯಾ? ನಿನ್ನೆವರೆಗೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸುಹಾಸ್ ಅನ್ನುವಂತಹ ಹೆಸರನ್ನ ಹೇಳ್ತಾ ಇದೆ. ಈ ಸುಧಾಕರ್ ಪುತ್ರನಿಗೆ ಟಿಕೆಟ್ ಕನ್ಫರ್ಮ್ ಅಂತ ಇಷ್ಟು ದಿನ ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಇವತ್ತು ಬೆಳಗ್ಗೆಯಿಂದ ಕಾಂಗ್ರೆಸ್ ಪಡಸಾಲೆಯಲ್ಲಿ ಹೊಸ ಸುದ್ದಿಯೊಂದು ಜೋರಾಗಿ ಸದ್ದು ಮಾಡ್ತಾರೆ. ಅಚ್ಚರಿಯ ರೀತಿಯಲ್ಲಿ ಟಿಕೆಟ್ ರೇಸ್ನಲ್ಲಿ ಕಾಣಿಸಿಕೊಂಡಿರುವಂತಹ CM DK ಆಪ್ತ ಯಾರದು? ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿ ವಿಜೆಎನ್ಎಲ್ನ ಮಾಜಿ MD ಆಗಿರುವಂತಹ ಸಣ್ಣ ಚಿತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಬೈ ಎಲೆಕ್ಷನ್ಸ್. ಯಾರಿಗೆ ಸಿಗಲಿದೆ ಕೈ ಟಿಕೆಟ್? ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ಸಿನ ಟಿಕೆಟ್ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ನರೇಂದ್ರ ಮೋದಿಯವರ ಹಾದಿಯಲ್ಲಿ ಈಗ CM DK ಶಿವಕುಮಾರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವೈಖರಿಯನ್ನು, ಅವರ ವರ್ಕ್ ಸ್ಟೈಲನ್ನು, ನರೇಂದ್ರ ಮೋದಿಯವರ ಒಂದು ವಿಚಾರಧಾರೆಗಳನ್ನು DK ಶಿವಕುಮಾರ್ ಅವರು ಕ್ಲೀನಾಗಿ ಫಾಲೋ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರಗಳು ಈಗ ಅವರ ನಡೆಯಿಂದ ಗೊತ್ತಾಗ್ತಾ ಇದೆ. DK ಶಿವಕುಮಾರ್ ಅವರ ನಡೆಯಿಂದ ನಾನು ಆಗಲೇ ಹೇಳ್ಕೊಂಡು ಬರ್ತಾ ಇದ್ದೆ, ಮಾಜಿ ಶಾಸಕರಾದಂತಹ
ಹಿರಿಯೂರಿನ XMLA ಆಗಿರುವಂತಹ ಡಿ ಸುಧಾಕರ್ ಅವರ ಪುತ್ರನಿಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಅನ್ನುವಂತಹ ದೊಡ್ಡ ಮಾತುಕತೆಗಳು ಆ ಕ್ಷೇತ್ರದಲ್ಲಿ ನಡೀತಾ ಇತ್ತು. ಬಟ್ ಇವತ್ತು ಬೆಳಗ್ಗೆಯಿಂದ ಹೊಸ ಹೆಸರು ಒಂದು ಈಗ ಓಡಾಡ್ಕೊಂಡು ಬರ್ತಾ ಇದೆ. ಸೊ ನಿನ್ನೆ ತನಕ ಒಂದು ಹೆಸರು, ಇವತ್ತು ಒಂದು ಹೆಸರು. ಈ ತರಹದ ಒಂದು ಫಾರ್ಮುಲಾ ಎಕ್ಸಿಕ್ಯೂಷನನ್ನು ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅಂತಹ ಒಂದು ನಡೆಗೆ ಈಗ DK ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಆ ಥರದ ಒಂದು ನಡೆಯನ್ನು ಫಾಲೋ ಮಾಡ್ತಾ ಇದ್ದಾರೆ, ಮೋದಿಯವರನ್ನು ಫಾಲೋ ಮಾಡ್ತಾ ಇದ್ದಾರೆ, ಮೋದಿಯವರ ಪೊಲಿಟಿಕಲ್ ಸ್ಟೈಲನ್ನು ತಾವು ಅನ್ವಯ ಮಾಡ್ಕೊಳ್ತಾ ಇದ್ದಾರೆ, ಗೊತ್ತಿಲ್ಲ. ಬಟ್ ಆಸಕ್ತಿ ಅಂತೂ ಇದೆ. ನರೇಂದ್ರ ಮೋದಿಯವರ ಪೊಲಿಟಿಕಲ್ ಸ್ಟೈಲನ್ನು ಕಾಪಿ ಮಾಡುವಂಥ ಆಸಕ್ತಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರಿಗೆ ಇದ್ದಿತ್ತೇನೋ ಗೊತ್ತಿಲ್ಲ. ಇನ್ನು ಈ ಕಡೆ ಉಭಯ ಪಕ್ಷಗಳಲ್ಲಿ ಯಾರು ಎಲೆಕ್ಷನ್ಗೆ ನಿಲ್ತಾರೆ? ಇನ್ನು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಬೆಳಗ್ಗೆ ಸಣ್ಣ ಚಿತ್ತಯ್ಯನವರಿಗೆ ಟಿಕೆಟ್ ಕನ್ಫರ್ಮ್ ಅನ್ನುವಂತಹ ಸುದ್ದಿಗಳು ಓಡಾಡ್ತಾ ಇದೆ. ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ನ ಮಾಜಿ MD ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ವ್ಯಕ್ತಿ, ಅಲ್ಲಿಯ ಭಾಗದ ಭಗೀರಥ ಅಂತ ಕರೆಸಿಕೊಳ್ತಾರೆ. ಒಳ್ಳೆ ಅದ್ಭುತವಾದಂತಹ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಮೋರ್ ಓವರ್ ಈಸ್ ಅ ವೆರಿ ಕ್ಲೋಸ್ ಪರ್ಸನ್ ಟು CM DK ಶಿವಕುಮಾರ್. DK ಶಿವಕುಮಾರ್ ಅವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಂಥವರು, ಅವರ ಆತ್ಮೀಯರು ಕೂಡ ಹೌದು. ಈಗ ಇತ್ತೀಚೆಗಷ್ಟೇ ರಿಟೈರ್ಡ್ ಆದಂತಹ ವ್ಯಕ್ತಿ, ಸರ್ಕಾರಿ ಹುದ್ದೆಯಿಂದ ರಿಟೈರ್ಡ್ ಆಗಿ ಈಗ ತಮ್ಮ ಚಿತ್ತವನ್ನು ರಾಜಕೀಯದತ್ತ ತೋರಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಓಡಾಟವನ್ನು, ಟೆಂಪಲ್ ರನ್ಗಳನ್ನು ಕೂಡ ಇವತ್ತಿನಿಂದ ಸಣ್ಣ ಚಿತ್ತಯ್ಯನವರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಜನಗಳ ಮಧ್ಯೆ ಬೆರೆಯೋದಕ್ಕೆ, ಜನಗಳಿಗೆ ಇನ್ನಷ್ಟು ತಮ್ಮನ್ನು ತಾವು ಗುರುತಿಸಿಕೊಳ್ಳುವುದಕ್ಕೆ ಈಗಾಗಲೇ ಓಡಾಟವನ್ನು ನಡೆಸಿದ್ದಾರೆ. ಬೈ ಎಲೆಕ್ಷನ್ನ ಟಿಕೆಟಿಗಾಗಿ ಸಣ್ಣ ಚಿತ್ತಯ್ಯನವರು ಕೂಡ ಈಗ ಹಂಟಿಂಗ್ನಲ್ಲಿದ್ದಾರೆ, ಲಾಬಿಯಲ್ಲಿದ್ದಾರೆ.